ಒಂದು ಚಿಕ್ಕ ಹಳ್ಳಿಯಲ್ಲಿ ಮನು ಎಂಬ ಚುಟುಕು ಹುಡುಗನಿದ್ದ. ಮನುಗೆ ಟಾಮಿ ಎಂಬ ತುಂಬ ತಂಟೆಯ ನಾಯಿಯಿತ್ತು. ಟಾಮಿಗೆ ಜಗತ್ತಿನಲ್ಲಿ ಅತಿ ಹೆಚ್ಚು ಇಷ್ಟವಾದದ್ದು ತಿಂಡಿ. ಒಂದು ದಿನ ಬೆಳಿಗ್ಗೆ ಮನುನ ತಾಯಿ ಬಿಸಿ ಬಿಸಿ ದೋಸೆ ಮಾಡಿದರು. ದೋಸೆಯ ಸುಗಂಧ ಮನೆ ತುಂಬ ಹರಡಿತು. ಮನು ಮೇಜಿನ ಬಳಿ ಕೂತು ತಿನ್ನಲು ಸಿದ್ಧನಾದ. ಆದರೆ ಟಾಮಿ ಈಗಾಗಲೇ ಮೇಜಿನ ಕೆಳಗೆ ಕುಳಿತುಕೊಂಡು ಮನುನ ತಟ್ಟೆಯಲ್ಲಿರುವ ದೋಸೆಯನ್ನು ದೊಡ್ಡ ಕಣ್ಣಿನಿಂದ ನೋಡುತ್ತಿತ್ತು. ಮನು ಹೇಳಿದ, ಟಾಮಿ, ಇದು ನನ್ನ ಉಪಹಾರ. ಆದರೆ ಟಾಮಿಗೆ ಬೇರೆ ಯೋಜನೆಯಿತ್ತು. ಅಚಾನಕ್ ಟಾಮಿ ಹೊರಗೆ ಜೋರಾಗಿ ಭೋ ಎಂದು ಕೂಗಿತು. ಮನು ಏನಾಯ್ತೋ ಎಂದು ಕುತೂಹಲದಿಂದ ಹೊರಗೆ ಓಡಿದ. ಮನು ಹೊರಗೆ ಹೋದ ತಕ್ಷಣ ಟಾಮಿ ಬೇಗನೆ ಒಳಗೆ ಬಂದು ಕುರ್ಚಿಗೆ ಹಾರಿತು ಮತ್ತು ಒಂದು ದೊಡ್ಡ ಕಚ್ಚಿನಲ್ಲಿ ದೋಸೆಯನ್ನು ತಿನ್ನಿಬಿಟ್ಟಿತು. ಮನು ಹಿಂತಿರುಗಿ ಬಂದಾಗ ಅವನ ತಟ್ಟೆ ಖಾಲಿ. ಟಾಮಿ ಎಂದು ಮನು ಕೂಗಿದ. ಟಾಮಿ ಮಾತ್ರ ಬಾಯಿ ಚಪ್ಪರಿಸಿ ಬಾಲವನ್ನು ಅಲುಗಾಡಿಸುತ್ತಾ ಏನೂ ಆಗಿಲ್ಲ ಅನ್ನುವಂತೆ ಕುಳಿತಿತ್ತು. ಮನುನ ತಾಯಿ ನಗುತ್ತಾ ಹೇಳಿದರು, ಮನು, ನಿನಗೆ ನಾಯಿ ಇಲ್ಲ, ತಿಂಡಿ ಕಳ್ಳ ಇದೆ. ಆ ದಿನದಿಂದ ಮನು ಯಾವಾಗಲೂ ಟಾಮಿಯ ಜತೆ ತನ್ನ ತಿಂಡಿಯನ್ನು ಹಂಚಿಕೊಳ್ಳುತ್ತಿದ್ದ.